ಬರೋದಾಗ್ಲಿ ಜನ ಎಷ್ಟು ನಿಮ್ಮನ್ನ ಅಡ್ಮೈರ್ ಮಾಡ್ತಾ ಇದ್ರು ಅಂತಂದ್ರೆ ಅದನ್ನು ನಿಮಗೆ ಯಾವಾಗ ಬರುತ್ತೋ ಇನ್ನೂ ಗೊತ್ತಿರ್ಲಿಲ್ಲ. ಸುನಿಲಾ ಅಮೃತನೇ ಗೆಲ್ತಾರೆ ಗೆಲ್ತಾರೆ, ಗೆಲ್ಲೇಬೇಕು. ಮಾಡ್ತಾ ಇದ್ರು. ಸೊ ನಿಮ್ಗೆ ಆ ಪ್ರೀತಿ ಹೆಂಗ್ ಅನ್ಸುತ್ತೆ? ನಿಮ್ಗೆ ಇವಾಗ ನಿಮ್ಗೆ ಹೇಗೆ ಅನಿಸ್ತಿದೆ ನಮಗೂ ಹಾಗೆ. ನಮಗೆ ಆಶ್ಚರ್ಯ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಏನಂದರೆ ಈ ಶೋಗೆ ಹೋಗ್ತೀನಿ, ನಾನು ಹಾಡು ಹೇಳ್ತೀನಿ, ಹಾಡು ಹೇಳಿದ್ಮೇಲೆ ಓಕೆ ಜನ ನನ್ನ ಹಾಡಲ್ಲಿ ಇಷ್ಟಪಡ್ತಾರೆ. ಸೊ ಇದನ್ನು ಹಾಗೆ ಇಷ್ಟಪಡ್ಬೋದು. ಈ ಶೋಲು ಸ್ವಲ್ಪ ಹಾಡಾಡ್ಬಿಟ್ಟು ನಾನು ಇನ್ನೂ ಸ್ವಲ್ಪ ನನಗೊಂದು ದೇವರು ಸ್ವಲ್ಪ ಬರಿತೀನಿ, ಕಂಪೋಸ್ ಮಾಡ್ತೀನಿ, ನನ್ನ ಕಲೆನ ಇನ್ನೂ ಸ್ವಲ್ಪ ತೋರಿಸ್ಬೇಕು ಈ ವೇದಿಕೆಯಲ್ಲಿ ಅಂತ ನಾನು ಬಂದಿದ್ದು. ಬಟ್ ಅದು ತುಂಬ ಫುಲ್ಫಿಲ್ ಆಯಿತು. ಬಟ್ ಅದ್ರ ಜೊತೆಗೆ ಜನ ಇಷ್ಟು ಅಟ್ಯಾಚ್ಮೆಂಟ್ ತಗೊಂತಾರೆ, ಇಷ್ಟು ಪ್ರೀತಿ ಕೊಡ್ತಾರೆ, ಇಷ್ಟು ಲವ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು. ನಾನು ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದೀನಿ. ಬಿಕಾಸ್ ಆಫ್ ನನಗೆ ಬೇರೆ ಪೇರ್ ಸಿಕ್ಕಿದ್ರೆ ಇಷ್ಟು ಇದಾಗ್ತಿದ್ವಿ ಗೊತ್ತಿರಲಿಲ್ಲ, ಅಥವಾ ಅವಳಿಗೆ ಬೇರೆಯವ್ರು ಕೊಟ್ಟಿದ್ರೆ ನಾವಿಬ್ರು ಸಿಕ್ಕಿದ್ದಕ್ಕೆ ಏನೋ ದೇವರ ಆಶೀರ್ವಾದ. ಜನಕ್ಕೂ ಅದು ಇಷ್ಟ ಆಯಿತು. ಸೊ ಆ ಪ್ರೀತಿನೂ ಸಿಕ್ತು. ಎಲ್ಲೇ ಹೋದ್ರು ಕೇಳೋದು ಒಂದೇ, ಸುನಿಲ್ ಹತ್ರ ಮಾತಾಡೋದು ನಿಮ್ ಕ್ಯೂಟ್ ಆಗಿ ಜಾಸ್ತಿ ಅಂತ ಹೇಳ್ತಿರಲ್ಲ, ಅದೆಲ್ಲ ತುಂಬಾ ಇಷ್ಟ ಅಂತಾನೆ ಹೇಳೋದು. ಎಷ್ಟೋ ಜನ ಕೇಳ್ತಾರೆ ಇಸ್ ದಿಸ್ ರಿಯಲ್ ವಾಟ್ ಯು ಗೈಸ್ ಆರ್ ಅಂತ. ಬಟ್ ಯಾ ವಿ ಆರ್ ತುಂಬಾ ವೈರಲ್ ಆಗ್ತಾ ಇತ್ತು ನಿಮ್ಮ ಜಾಸ್ತಿ ಇಷ್ಟ ಇವ್ನಿಗೆ ಏನೇ ಹೇಳಿದ್ರು ನಾನು ಸ್ಟೇಜ್ ಮೇಲೆ ಎವ್ರಿ ಎಪಿಸೋಡ್ ವುಡ್ ಗೋ ವೈರಲ್. ಇವ್ರು ನನಗೆ ಹಾಡು ಆಡೋದಾಗಿರ್ಲಿ, ಅದ್ ಮಧ್ಯ ನಾನು ಕಮೆಂಟ್ ಕೊಡೋದಾಗಿರ್ಲಿ, ಇಲ್ಲಾಂದ್ರೆ ಅದಕ್ಕೆ ಏನಾದ್ರು ಹೇಳೋದಾಗಿರ್ಲಿ, ಎವ್ರಿಥಿಂಗ್ ಯೂಸ್ ಟು ಗೋ ಆನ್ ಟ್ರೋಲ್ಸ್ ಅಂಡ್ ವೈರಲ್. ಫಿನಾಲೆಯಲ್ಲಿ ನಿಮ್ಮ ಹೆಸರು ಅನೌನ್ಸ್ ಮಾಡಿದಾಗ ಸೊ ಆ ಮೂಮೆಂಟ್ ನಿಮ್ಮ ತಾಯಿಯವರು ತುಂಬಾ ಖುಷಿ ಪಟ್ಟಿದ್ರು. ಸೊ ಆ ಸ್ಪೆಷಲ್ ಕ್ಷಣ ಯಾ ಮ್ಯಾಮ್, ಅದು ತುಂಬ ಅದೆಲ್ಲ ಲೈಫಲ್ಲಿ ಒಂದೊಂದ್ಸಲ ಆದ್ರೇನೆ ತುಂಬಾ ಗ್ರೇಟ್. ಒಂದೊಂದ್ಸಲ ವಿನ್ ಆದ್ರೆ ಒಂದು ಶೋ ವಿನ್ನಿಂಗ್ ಟ್ರೋಫಿ ಒಬ್ರ ಕೈಯಲ್ಲಿ ಬರುತ್ತೆ ಅಂದ್ರೆ ಅದು ತುಂಬಾ ಗ್ರೇಟ್. ಯಾಕಂದ್ರೆ ಆ ಇಡೀ ಶೋ ಅಷ್ಟು ಜನದಲ್ಲಿ ಎಷ್ಟೋ ಜನ, ಸಾವಿರಾರು ಜನ ಆಡಿಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು 30 ಜನ ಬಂದಿರ್ತೀವಿ, ಮತ್ತೆ ಅದರಲ್ಲಿ ಮೆಗಾ ಆಡಿಷನ್ ಆಗಿ ಒಂದು 15 ಜನ ಉಳಿದಿರ್ತೀವಿ. ಅದರಲ್ಲಿ ಮತ್ತೆ 6 ತಿಂಗಳು 5 ತಿಂಗಳು ಶೋಸ್ ಆಗಿ ಹಾಡ್ಕೊಂಡು ಬಂದಿರ್ತೀವಿ. ಸರಿಗಮಪ ಗೆದ್ದಿದ್ದೆ. ಅದು ಆ ಟ್ರೋಫಿ ಸಿಕ್ಕಿದೆ ನನಗೆ. ಏನೋ ದೇವ್ರು ಆಶೀರ್ವಾದ, ಏನೋ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯ. ಅದು ಇವಾಗ ನಮ್ ತಟ್ತಾ ಇದ್ದ ದೇವ್ರ ಆಶೀರ್ವಾದದಿಂದ ವಿನ್ ಆದೆ, ಜನಗಳ ಪ್ರೀತಿ ಸಿಕ್ತು ಅಂತೇಳಿ. ಬಟ್ ದೆನ್ ಮತ್ತೆ 9.5 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದು ಶೋನ ಮತ್ತೆ ಅದೇ ಚಾನಲ್ ಅಲ್ಲಿ ಗೆಲ್ಬೇಕು ಅಂದ್ರೆ ಅದು ಸುಮ್ಮನೆ ಅಲ್ಲ. ಅದು ಜನಕ್ಕೆ ಕೊಟ್ಟಿರೋ ಪ್ರೀತಿ. ನಾನು ಅದೆಷ್ಟು ಉಳಿಸ್ಕೊಂಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ. ನಾನು ಇನ್ಮುಂದೆ ಅದೇ ನಾನು ಹೇಳೋದೆಲ್ಲ ಎಲ್ಲ ಕಡೆಗೂ ಹೇಳಿದ್ದೀನಿ. ನೀವು ಕೊಟ್ಟಿರೋ ಪ್ರೀತಿಗೆ ಯಾವತ್ತೂ ಕಳಂಕ ತರದಿರಾನ. ನೀವು ಇನ್ನೂ ಜಾಸ್ತಿ ಪ್ರೀತಿ ಕೊಡುವಷ್ಟು ಆ ಭರವಸೆನ ನಾನು ಗಳಿಸ್ತೀನಿ. ಯಾಕಂದ್ರೆ ನನ್ಗೆ ಗೊತ್ತಿರೋದು ಒಂದೇ ಕಲೆ, ಮ್ಯೂಸಿಕ್ಕು. ನನ್ನ ಸಾಂಗ್ಗಳ ಮುಖಾಂತರ ನಿಮ್ಮ ಮನಸ್ಸನ್ನ ಇನ್ನೂ ಗೆಲ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಇಬ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದು ದೇವ್ರು ಕೊಟ್ಟು ವರ. ಹೇಳ್ತಾರಲ್ಲ, ನಾವೇನೋ ಅನ್ಕೊಂಡಿದ್ದಾಗತ್ತೆ, ಒಂದೊಂದ್ಸಲ ಅನ್ಕೊಳ್ದಿರೋದು ಆಗತ್ತೆ ಅಂತೇಳಿ. ಬಟ್ ಎಕ್ಸ್ಪೆಕ್ಟೇಷನ್ ಯಾವ್ದು ಇಟ್ಕೊಳ್ಬಾರ್ದು ಲೈಫಲ್ಲಿ. ಇಟ್ಕೊಂಡ್ರೆ ಅದಾಗಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗ್ಬಿಡುತ್ತೆ. ಇವಾಗ ನಾವು ಈ ಶೋ ಏನಾದ್ರೂ ನಮ್ಗೆ ಖುಷಿ ಇತ್ತು, ಯಾಕಂದ್ರೆ ಜನ ನಮ್ಮನ್ನ ಅಷ್ಟು ಪ್ರೀತಿ ಮಾಡಿದಾರೆ ಅಂತೇಳಿ. ಬಟ್ ಅದು ವಿನ್ನರ್ ಅನ್ನೋದು ಒಂಥರ ಸ್ಪೆಷಲ್ಲು. ಇನ್ನೊಂದು ರವಿ ಸರ್, ರಚ್ಚು ಮೇಡಮ್, ಅವ್ರ ಮುಂದೆ ಎಲ್ಲ ಕುತ್ಕೊಂಡು, ಅವ್ರು ನಮ್ಮ ಮುಂದೆ ಕುತ್ಕೊಂಡು ನಮ್ಗೆ ಎಷ್ಟೋ ಬುದ್ಧಿ ಮಾತುಗಳು ಹೇಳಿ, ಜೀವನದ ಪಾಠ ಹೇಳಿ, ಹೇಗ್ ಬದುಕ್ಬೇಕು ಅವರೆಲ್ಲ ತುಂಬಾ ದೊಡ್ಡವ್ರು. ಎಲ್ಲಾ ತರ ಜೀವನ ನೋಡಿರ್ತಾರೆ. ಸೊ ಅವ್ರು ನಮ್ಗೆ ₹1 ಇದ್ರೆ ಆ ₹1 ಹೇಗ್ ಬಳಸ್ಬೇಕು, ₹100 ಹೇಗ್ ಬಳಸ್ಬೇಕು, ನಿನ್ನ ಹತ್ರ ಕೋಟಿ ಬಂದ್ರೆ ನೀನ್ ಆ ಕೋಟಿನ ಹೇಗ್ ಮೇಂಟೈನ್ ಮಾಡ್ಬೇಕು, ನಿನ್ಗೆ ತಲೆ ಮೇಲೆ ಏನು ಕೊಂಬುಗಳು ಬರ್ದಿರಾನ ನೀನ್ ಹೇಗ್ ಮುಂದ್ ನಡ್ಸ್ಕೊಂಡು ಹೋಗ್ಬೇಕಂತ, ಅದನ್ನೆಲ್ಲ ಬರೀ ಶೋ ಜಜಸ್ ಅಂತ ಬಿಟ್ಟು ಸೈಡಲ್ಲಿ ಇದೆಲ್ಲ ನಮ್ಗೆ ಹೇಳ್ಕೊಟ್ರು. ಪ್ರತಿ ವಾರ ಒಂದೊಂದು ಪಾಠ ಹೇಳ್ಕೊಟ್ರು. ಅಮೌಂಟ್ ಇನ್ನೂ ಬಂದಿಲ್ಲ. ಬಟ್ ಅಮೌಂಟ್ ಏನ್ ಮಾಡ್ದೇನಂದ್ರೆ, ಈಗ ನನ್ಗೊಂದು ಕನ್ಸು ಇರುತ್ತಲ್ವಾ, ನಮ್ಮ ಊರಲ್ಲಿ ಒಂದು ಮನೆ ಆಗ್ಬೇಕು, ಒಂದು ಮಿಡಿಲ್ ಕ್ಲಾಸ್ ಬಂದವ್ರು ಒಂದು ಊರಲ್ಲೆಲ್ಲ ಮನೆಗಿನೆಲ್ಲ ಊರಲ್ಲಿ ಚೆನ್ನಾಗಿದೆ. ಬಟ್ ಇವಾಗ ನಾನು ಅಲ್ಲಿಂದ ನಮ್ಮೂರು ಗುಲ್ಬರ್ಗ ಎಷ್ಟು 600 ಕಿಲೋಮೀಟರ್ ಬೆಂಗಳೂರು, ಇಲ್ಲಿ ಬಂದಿದ್ದೀನಿ. ಬೆಂಗಳೂರಲ್ಲಿ ನಂದೊಂದು ಮನೆ ಆಗ್ಬೇಕಂತ ನನ್ನ ಡ್ರೀಮ್. ಸೊ ಮನೆ ಮಾಡ್ಬೇಕಂತ ತುಂಬಾ ಹಿಂದೆನೆ ಕನ್ಸಿತ್ತು. ಬಟ್ ಇವಾಗ ಅದು ತುಂಬಾ ಅದಕ್ಕೆ ಸ್ವಲ್ಪ ಇದು ಹೆಲ್ಪ್ ಆಯ್ತು ಅಂತ. ಬಟ್ ಮಾಡ್ತೀನಿ.